ಇಂಗ್ಲಿಷ್ ಅನ್ನ ತಗೊಂಡ್ರೆ ಏನಿದಾವಲ್ಲ, ಇಂಗ್ಲಿಷ್ ತಗೊಂಡ್ರೆ ನಾವು ಲ್ಯಾಂಗ್ವೇಜ್ 1 ಅನ್ನ ಬಳಸಬೇಕಾಗ್ತದೆ, ಕೋಡ್ ನಂಬರ್. ಕನ್ನಡಕ್ಕೆ ಇಲ್ಲಿದೆ ನೋಡಿ, ಕೋಡ್ ನಂಬರ್ 7 ಇದೆ. ನೀವು ಕನ್ನಡವನ್ನ ಒಂದು ಭಾಷೆ ಅನ್ನಾಗಿ ಪ್ರಥಮ ಭಾಷೆಯನ್ನ ತಗೊಳ್ಳಿ ಅಥವಾ ದ್ವಿತೀಯ ಭಾಷೆಯನ್ನಾದ್ರೂ ಕನ್ನಡ ತಗೊಳ್ಳಿ, ಅದರಲ್ಲಿ ನಿಮಗೆ 30 ಅಂಕಗಳು ಇರ್ತವೆ. 30 ಅಂಕಗಳು ಹಾಗಿದ್ರೆ ಈಗ ನಾವು ಒಂದು ಸ್ಟಡಿ ಸ್ಟ್ರಾಟಜಿ ಮಾಡೋಣಪ್ಪ. ಅಂದ್ರೆ ನಾವು ಹೇಗೆಲ್ಲ ಅಂಕಗಳನ್ನ ತಗೊಂಡ್ರೆ ಇದರಲ್ಲಿ ಎಲಿಜಿಬಲ್ ಆಗ್ತಕ್ಕಂಥದ್ದು. ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಇರ್ತಕ್ಕಂಥದ್ದು ನಿಮಗೆ ಆಗ್ಲೇ ಗೊತ್ತಾಯ್ತು, ಕನ್ನಡ. ಅಂದ್ರೆ ಕನ್ನಡದಲ್ಲಿ ನಾವು ಮ್ಯಾಕ್ಸಿಮಮ್ 26ರಿಂದ 27 ಅಂಕಗಳನ್ನ ಪ್ರಯತ್ನ ಪಡಬೇಕು, ಅಥವಾ ಕನಿಷ್ಠ 25 ಅಂಕಗಳನ್ನ ಪ್ರಯತ್ನ ಪಡಬೇಕು. ಚಾಟ್ ಡೆವಲಪ್ಮೆಂಟ್ ನಿಮ್ಗೆ ಹೇಳ್ದಂಗೆ ತುಂಬಾ ಈಸಿ ಇರುತ್ತೆ. ಚಾಟ್ ಡೆವಲಪ್ಮೆಂಟ್ ಅಲ್ಲಿ ಎರಡೂ ಸೇರಿ ಅಟ್ಲೀಸ್ಟ್ 30 ತೆಗೆದಿ ಸಾಕು. 95 ಅಂಕಗಳು. ಇಲ್ಲಿ ನಾವು 2 ತೆಗೆದ್ಬಿಟ್ಟಿವಿ, 18 ತಗೊಂಡ್ವಿ ಅಂತ ಇಟ್ಕೊಳ್ಳಿ. 18 ತಗೊಂಡ್ರೆ ನಾವು ಮೈನಸ್ ಮಾಡ್ಕೊಳ್ಳಿ, ಎಷ್ಟು 4, ಅಂದ್ರೆ 91 ಅಂಕಗಳು ಬರ್ತಾ ಹೋಗ್ತವೆ. ಎನ್ವೈರನ್ಮೆಂಟ್ ಸ್ಟಡಿಯಲ್ಲೂ ಕೂಡ ಕಂಟೆಂಟ್ ಮೇಲೆ 15 ಕ್ವಶನ್. ಕಂಟೆಂಟ್ ನೋಡ್ರಿ ಎಷ್ಟು ಚೆನ್ನಾಗಿದಾವೆ, ಎಷ್ಟು ಈಸಿ ಇದಾವೆ ನೋಡ್ರಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ರಿಲೇಶನ್ಶಿಪ್, ಟ್ರಾವೆಲ್, ಥಿಂಗ್ಸ್ ವಿ ಮೇಕ್ ಅಂಡ್ ಡೂ, ಇಷ್ಟೇ. ಜಸ್ಟ್ ಒಂದು 7-8 ಕಂಟೆಂಟ್ ಇದಾವೆ ಅಷ್ಟೇ. ಅದಕ್ಕೆ 15 ಅಂಕಗಳು. ಇವತ್ತಿನ ಈ ತರಗತಿಯಲ್ಲಿ ನಾನು ಸಿಟಿಇಟಿ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಪಠ್ಯಕ್ರಮ ಹೇಗಿರುತ್ತೆ, ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಾಗಿರ್ತದೆ, ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಯಾವ್ಯಾವಿವೆ, OBCಗೂ ಕೂಡ ಇಲ್ಲಿ 83 ಅಂಕಗಳು ಅಂತ ಇದೆ. ಆ OBC ಅಂದ್ರೆ ಯಾರೆಲ್ಲ ಬರ್ತೀರಿ. ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ಡೆಫಿನೆಟ್ಲಿ 15 ಅಂಕ ಬರ್ತದ. ಅದಾದ್ಮೇಲೆ ಇನ್ಕ್ಲೂಸಿವ್ ಎಜುಕೇಶನ್, ಒಳಗೊಳ್ಳುವ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆಗಳ ಮಕ್ಕಳು ಏನಿದಾರಲ್ಲ ಅವರಿಗೆ 5 ಅಂಕ ಕೊಡ್ತಾ ಹೋಗ್ತಾರೆ, ಆ ಒಂದು ವಿಷಯದ ಮೇಲೆ 5 ಅಂಕ. ಮತ್ತೆ ಪೆಡಗಾಗಿ ಏನಿದೆ ಅಲ್ಲ, ಒಂದು ಬೋಧನಾಶಾಸ್ತ್ರ, ಅದಕ್ಕೆ 10 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ, ಒಟ್ಟು 30 ಅಂಕ. ಈ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನ ಇವರು ಫ್ರೇಮ್ ಮಾಡಿರ್ತಾರೆ, ಅಂದ್ರೆ ಅದು ಡಿವೈಡ್ ಮಾಡಿರ್ತಾರೆ ಹಂತವಾಗಿ. ಅದಕ್ಕಾಗಿ ಇದು ಈಸಿ ಆಗ್ತಾ ಹೋಗ್ತದೆ. ಇನ್ನೂ ಸರಳವಾಗಿ ಹೇಗೆಲ್ಲ ನಾವು ಟ್ರ್ಯಾಕ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇದು ನಿಮಗೆ ಗೊತ್ತಾಗುತ್ತೆ. ಸೆಂಟ್ರಲ್ ಲಿಸ್ಟ್ ಆಫ್ ಇದೆಲ್ಲ, ಸೆಂಟ್ರಲ್ ಲಿಸ್ಟ್ ಆಫ್ OBC ಫಾರ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಅಂದ್ರೆ ಇದು ಸೆಂಟ್ರಲ್ ನಲ್ಲಿ ನಮ್ಮ ಕರ್ನಾಟಕದ ಯಾವೆಲ್ಲ ಒಂದು ಕ್ಯಾಸ್ಟ್ಗಳು ಅಲ್ಲಿ ಆ ಒಂದು OBC ಯನ್ನ ಅರ್ಹತೆ ಪಡ್ಕೊಳ್ತಾವೆ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಇದಾವು. ನಮಸ್ಕಾರ ವೀಕ್ಷಕರೇ, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಾನು ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ರಾಜು ಕೊರ್ಲಹಳ್ಳಿ. ಈಗಾಗಲೇ ನಮ್ಮ TET ಪರೀಕ್ಷೆ ಮುಗಿತು. ಕರ್ನಾಟಕ TET ಮುಗಿದು ಇನ್ನೇನು ಅಂತಿಮ ಕೀ ಉತ್ತರಗಳಿಗೆ ನಾವು ಕಾಯ್ತಾ ಇದ್ದೀವಿ. ನಮಗೆ ಗೊತ್ತಾಗಿದೆ ಯಾರೆಲ್ಲ ಅರ್ಹತೆಯನ್ನು ಪಡೆಯಲಿದ್ದೇವೆ, ಯಾರು ಅರ್ಹತೆ ನಾವು ಪಡೆಯೋದಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾವು ಅರ್ಹತೆಯನ್ನು ಪಡೆಯುವಲ್ಲಿ ವಿಫಲರಾಗಿದ್ದೇವೆ ಅನ್ನುವಂಥವ್ರು ತುಂಬ ಬೇಜಾರಾಗಿರೋದು ಕಂಡು ಬರ್ತಾ ಇದೆ. ಎಲ್ಲೋ ನಮಗೊಂದು CET ಅಪಾರ್ಚುನಿಟಿ ಕೈ ತಪ್ಪು ಹೋಯ್ತನೋ. ಇವಾಗೇನು ಕಾಲ್ಫಾರ್ಮ್ ಇದಾವೆ, ಮುಂದಿನ ಒಂದು 2-3 ತಿಂಗಳಲ್ಲಿ ಖಂಡಿತವಾಗ್ಲೂ ಶಿಕ್ಷಕ ಹುದ್ದೆಗೆ ನೇಮಕಾತಿ ಅಧಿಸೂಚನೆ ಆಗೋದಿದೆ. ಹಾಗಾಗಿ ಆ ಹುದ್ದೆಯಿಂದ ನಾವು ವಂಚಿತರಾದ್ವೇನೋ ಅನ್ನುವಂಥ ಮನೋಭಾವ, ಬೇಜಾರು, ತುಡಿತ ಅವರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಸೊ ಅಂಥವ್ರಿಗಾಗಿನೇ ಭಾಳ ಇಂಪಾರ್ಟೆಂಟ್ ಆಗಲಿದೆ ಇವತ್ತಿನ ವಿಡಿಯೋ. ಯಾಕಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು CTET ಅನ್ನುವಂಥ ಒಂದು ಪರೀಕ್ಷೆ ಬಗ್ಗೆ, ಅಂದರೆ ಸೆಂಟ್ರಲ್ TET ಅಂದರೆ ಏನು, ನಾವು ಕರ್ನಾಟಕ TET ನೋಡ್ತೀವಿ, ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಆದೇಶ ಆದಾಗ ಮಾತ್ರ ಹಾಕ್ಲಿಕ್ಕೆ ಬರ್ತದ. ಆದರೆ ಸೆಂಟ್ರಲ್ TET ಅಂತ ಏನಿದೆ ಅಲ್ಲ, CTET ಅಂತೇನು ನಾವು ಕರಿತಾ ಹೋಗ್ತೀವಿ. ಈ CTET ಪರೀಕ್ಷೆ ಇಡೀ ನಮ್ಮ ಭಾರತ ದೇಶದಾದ್ಯಂತ ಎಲ್ಲ ರಾಜ್ಯದಲ್ಲೂ ನಡೆಯುವಂತಹ ಶಿಕ್ಷಕರ ನೇಮಕಾತಿಗೆ ನಾವು ಅರ್ಹತೆಯನ್ನು ಪಡೆಯುವುದಕ್ಕಾಗಿ ಈ ಒಂದು ಪರೀಕ್ಷೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ನಿಮ್ಮ ಒಂದು ಸುವರ್ಣಾವಕಾಶ, ಇದು ನಿಮಗೆ ನಿಮ್ಮ ಪುಣ್ಯ ಅಂತ ನಾನು ಕರಿತೀನಿ. ಯಾಕಂದರೆ ಸದ್ಯದಲ್ಲಿ ಇವಾಗ TET ಮುಗಿದಾದ್ಮೇಲೆ ಈ CTET ಕೂಡ ನೋಟಿಫಿಕೇಶನ್ ಆಗಿದೆ. ಅದರ ಅಂತಿಮ ದಿನಾಂಕ ಇನ್ನೇನು 4 ದಿನ ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ನೀವು ಆ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನು ಹಾಕಿ ಅರ್ಹತೆಯನ್ನು ಪಡ್ಕೊಂಡ್ರೆ ಎಲ್ಲ ಒಂದು ಕಡೆ ಅದು ನಿಮಗೆ ಅನುಕೂಲ ಆಗ್ತದೆ. CET ಬರೀಲಿಕ್ಕೆ ಡೆಫಿನೆಟ್ಲಿ ಆಗ್ತದೆ, ಅದ್ರಾಗೆ ಡೌಟೇ ಬೇಡ. ಹಾಗಿದ್ದಾಗ ಇವತ್ತಿನ ಈ ತರಗತಿಯಲ್ಲಿ ನಾನು CTET ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಪಠ್ಯಕ್ರಮ ಹೇಗಿರುತ್ತೆ, ಅದರ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಾಗಿರ್ತದೆ, ಹಾಗೂ ಪರೀಕ್ಷಾ ಕೇಂದ್ರಗಳು ಯಾವ್ಯಾವು ಅನ್ನುವಂಥದ್ದು ತುಂಬಾ ಜನರಿಗೆ ಡೌಟು. ಆ ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಯಾವ್ಯಾವಿವೆ, ಹಾಗೆ ಇದು ಎಷ್ಟು ತಗೊಂಡ್ರೆ ಅರ್ಹತೆಯನ್ನ ಪಡಿತೀವಿ. ಅಂದ್ರೆ OBCಗೂ ಕೂಡ ಇಲ್ಲಿ 83 ಅಂಕಗಳು ಅಂತ ಇದೆ. ಆ OBC ಅಂದ್ರೆ ಯಾರೆಲ್ಲ ಬರ್ತೀರಿ, ಹಾಗೆ ಮುಖ್ಯವಾಗಿ ಈ ಪರೀಕ್ಷಾ ದಿನಾಂಕಗಳು ಮತ್ತು ಇದರ ರೂಪರೇಷೆ ಏನಿದೆ, ಇದಕ್ಕೆ ಯಾವ ರೀತಿ ಓದಿದ್ರೆ ನಾವು ಅರ್ಹತೆಯನ್ನ ಈಸಿಯಾಗಿ ಪಡಿಬಹುದು. ನಾನು ಟೈಟಲ್ ಅಲ್ಲಿ ಹಾಕಿದ್ದೆ TETಗಿನ ತುಂಬಾ ಸುಲಭ ಅಂತ. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ದಯವಿಟ್ಟು ನೀವು ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಒಂದು ವಿಡಿಯೋನ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯವಾಗ್ತದೆ. ಯಾಕಂದ್ರೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಅದರ ಒಂದು ಸಂಪೂರ್ಣ ಸದುಪಯೋಗ ಯಾವಾಗ ಆಗ್ತದೆ, ನೀವು ವೀಕ್ಷಣೆ ಮಾಡಿದಾಗ ಆಗ್ತದೆ. ಸೊ ಅಂತ ಜೆನ್ಯೂನ್ ಆಗಿರ್ತಕ್ಕಂಥ ಮಾಹಿತಿಯನ್ನ, ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತಿನ ದಿನ ನಾನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ನೀವು ಸಂಪೂರ್ಣ ನೋಡಿದ್ರೆ ಒಂದು TET ಏನು CTET ಇದೆಯಲ್ಲ, ಅದರ ಸಂಪೂರ್ಣ ಒಂದು ಪ್ರೇಮ್ ನಿಮ್ಮ ಮೈಂಡಲ್ಲಿ ಆಗ್ತದೆ. ಅದಕ್ಕೆ ಯಾವ ರೀತಿಯಾಗಿ ನಾವು ಓದು
ಬರವನ್ನ ಮುಂದುವರಿಸಿದ್ರೆ ನಾವು ಅದರಲ್ಲಿ ಅರ್ಹತೆಯನ್ನ ಗಳಿಸಬಹುದು ಅನ್ನುವಂಥದ್ದನ್ನ ನಿಮಗೆ ಒಂದು ಐಡಿಯಾ ಸಿಗ್ತಾ ಹೋಗ್ತದೆ. ಹಾಗಾಗಿ ಇವತ್ತಿನ ಸಂಪೂರ್ಣ ವಿಡಿಯೋ ಬಹಳ ಮುಖ್ಯ ಆಗಲಿದೆ. ಬನ್ನಿ ಆಗಿದ್ರೆ ನಾವು ವಿಡಿಯೋನ ಪ್ರಾರಂಭ ಮಾಡೋಣ. ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಒತ್ತಾಗಿ ನೋಟಿಫೈ ಆಗಿರಿ. ಯಾಕಂದ್ರೆ CTETಗೆ, TETಗೆ, CETಗೆ, HSTR, GPSTR, PSTR ಎಲ್ಲ PU ಕಾಲೇಜನ್ನು ಒಳಗೊಂಡಂತೆ ಸಂಪೂರ್ಣ ವಿಡಿಯೋ ತರಗತಿಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಜೆನ್ಯೂನ್ ಆಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಹಂಚಿಕೊಳ್ತಾ ಹೋಗ್ತೀವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ CTET ಅಂದ್ರೆ ಈ ಒಂದು ಸೆಂಟ್ರಲ್ TET ಫೆಬ್ರವರಿ 2026 ವರ್ಷಕ್ಕೆ 2 ಬಾರಿ ನಡೀತದ. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಾಬದ್ಧವಾಗಿ ನಡೀತಕ್ಕಂಥ ಒಂದು ಪರೀಕ್ಷೆ ಇದು. ಇಲ್ಲಿ ಸಿಲೆಬಸ್ ಏನಿದೆಯಲ್ಲ ಅದರ ಪ್ರಕಾರವೇ ಈ ಒಂದು ಪರೀಕ್ಷೆ ನಡೀತದ. ಇಲ್ಲಿ ಸಿಲೆಬಸ್ ಅಲ್ಲಿ ಎಲ್ಲ ಒಂದ್ ಕಡೆ ಹಂಚಿಕೊಟ್ಟು ಬಿಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ, ಶೈಕ್ಷಣಿಕ ಮನೋವಿಜ್ಞಾನ ಒಂದು 30 ಅಂಕಗಳಿಗಿದೆ ಅಲ್ವಾ. ಸೊ ಇಲ್ಲೂ ಕೂಡ 30 ಅಂಕಗಳಿಗಿದೆ. ಅದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ಗೆ 15 ಅಂಕಗಳನ್ನ ಕೊಟ್ಟಿದ್ದಾರೆ ಇವರು. ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ಡೆಫಿನೆಟ್ಲಿ 15 ಅಂಕ ಬರ್ತದ. ಅದಾದ್ಮೇಲೆ ಇನ್ಕ್ಲೂಸಿವ್ ಎಜುಕೇಶನ್, ಒಳಗೊಳ್ಳುವ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಏನಿದಾರಲ್ಲ ಅವ್ರಿಗೆ 5 ಅಂಕ ಕೊಡ್ತಾ ಹೋಗ್ತಾರೆ. ಆ ಒಂದು ವಿಷಯದ ಮೇಲೆ 5 ಅಂಕ. ಮತ್ತೆ ಪೆಡಗಾಗಿ ಏನಿದೆ ಅಲ್ಲ ಆ ಒಂದು ಬೋಧನಾಶಾಸ್ತ್ರ, ಅದಕ್ಕೆ 10 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಒಟ್ಟು 30 ಅಂಕ. ಈ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನ ಇವರು ಫ್ರೇಮ್ ಮಾಡಿರ್ತಾರೆ. ಅಂದ್ರೆ ಅದು ಡಿವೈಡ್ ಮಾಡಿರ್ತಾರೆ ಹಂತ ಹಂತವಾಗಿ. ಅದಕ್ಕಾಗಿನೇ ಇದು ಈಸಿ ಆಗ್ತಾ ಹೋಗ್ತದೆ. ಇನ್ನೂ ಸರಳವಾಗಿ ಹೇಗೆಲ್ಲ ನಾವು ಕ್ರ್ಯಾಕ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ಇದಕ್ಕೆ ಪ್ರಮುಖ ದಿನಾಂಕಗಳನ್ನ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಬೇಡಿ. ನವೆಂಬರ್ 27ಕ್ಕೆ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 18ಕ್ಕೆ ಇದು ಕೊನೆಗೊಳ್ತದ. ಲಾಸ್ಟ್ ಡೇಟ್ ಕೂಡ ಅವತ್ತೇ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ದೇನೆ ಫೀ ಅನ್ನ ಕಟ್ಟಬೇಕಾಗ್ತದ. ಬಹಳ ಇಂಪಾರ್ಟೆಂಟ್ ಏನಂದ್ರೆ ಪರೀಕ್ಷಾ ದಿನಾಂಕವು ಕೂಡ ಈಗಾಗಲೇ ಅನೌನ್ಸ್ ಮಾಡ್ಬಿಟ್ಟಾರ ಅವರು. ಎಷ್ಟಂದ್ರೆ ಫೆಬ್ರವರಿ 8. ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಅನುಕೂಲ ನಮಗೆ. ಯಾಕಂದ್ರೆ CET ಕಾಲ್ಫಾರ್ಮ್ ಆಗೋದ್ರೊಳಗೆ ಇದು ರಿಸಲ್ಟ್ ಬಂದ್ಬಿಟ್ರೆ ಹಬ್ಬನೇ ಹಬ್ಬ ನಾವು ಕ್ವಾಲಿಫೈ ಆದ್ರೆ. ಬನ್ನಿ ಹಾಗಿದ್ರೆ ಫೆಬ್ರವರಿ 8ನೇ ತಾರೀಕಿಗೆ ಪರೀಕ್ಷೆ ಇರುತ್ತೆ. ಅದಕ್ಕೆ ನೀವೆಲ್ಲ ಸಿದ್ಧರಾಗ್ರಿ. ಈಗ ನಾವು ಸಂಪೂರ್ಣವಾಗಿ ಈ ಒಂದು ವಿಷಯವನ್ನ ನೋಡ್ತಾ ಹೋಗ್ತಕ್ಕಂಥದ್ದು. ಇಲ್ಲೂ ಕೂಡ 2 ಪತ್ರಿಕೆಗಳಿರ್ತವೆ, ಪೇಪರ್ 2 ಮತ್ತು ಪೇಪರ್ 1. ಶಿಫ್ಟ್ ಅಂದ್ರೆ ಮಾರ್ನಿಂಗ್ ಸೆಷನ್ ಅಲ್ಲಿ ಒಂದು, ಈವ್ನಿಂಗ್ ಸೆಷನ್ ಅಲ್ಲಿ ಒಂದು ಇರುತ್ತೆ. ಇಲ್ಲೊಂದು ಸ್ವಲ್ಪ ಉಲ್ಟಾ ಇದೆ ನೋಡಿ. ಪತ್ರಿಕೆ 2 ಮಾರ್ನಿಂಗ್ ಇರ್ತಕ್ಕಂಥದ್ದು 9:30ರಿಂದ 12 ಗಂಟೆಗೆ. ಪತ್ರಿಕೆ 1 ಈವ್ನಿಂಗ್ ಅಂದ್ರೆ ಮಧ್ಯಾಹ್ನ 2:30ರಿಂದ 5 ಗಂಟೆ. ನಾವು ಕರ್ನಾಟಕ TETಯಲ್ಲಿ ಉಲ್ಟಾ ನೋಡ್ತೀವಿ. ಮೊದಲ ಪತ್ರಿಕೆ ಬೆಳಗ್ಗೆ ಇರುತ್ತೆ, 2ನೇ ಪತ್ರಿಕೆ ಆಮೇಲೆ ನಾವು ಮಧ್ಯಾಹ್ನ ಬರಿತೀವಿ. ಆದ್ರೆ ಇಲ್ಲಿಲ್ಲ, ಮೊದಲಿಗೆನೆ 2ನೇ ಪತ್ರಿಕೆ ಇದೆ. ಬಹಳ ಅನುಕೂಲ. ಓಕೆ, ಫೆಬ್ರವರಿ 8 ಅಂತ ನಾನು ಹೇಳ್ಪಟ್ಟೆ ಈಗ ಪರೀಕ್ಷೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಿಷ್ಟು ನೋಟಿಸ್ ಇದೆ. ಇದರ ಸಂಪೂರ್ಣ ಕಾಪಿಯನ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣ ನೋಡೋಂತ್ರಿ. ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಹೋಗಿರ್ತಾರೆ. ಅಪ್ಲಿಕೇಶನ್ ಹಾಕೋದು ಹೇಗೆ, ಅದೆಲ್ಲ ಅಪ್ಲೋಡ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನಾನು ಇವತ್ತಿನ ಮಾಹಿತಿ ಏನ್ ಬೇಕು ಅಂತಕ್ಕಂಥದ್ದು, ಮುಖ್ಯವಾಗಿ ಏನ್ ಬೇಕು ಅದನ್ನ ಮಾತಾಡ್ತಾ ಹೋಗ್ತೀನಿ. ಅಂದ್ರೆ ಬರ್ರಿ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ನಮಗೆ. ಫೀ ಸ್ಟ್ರಕ್ಚರ್ ಅಂದ್ರೆ ಫೀ ಎಷ್ಟೆಷ್ಟು ಇರುತ್ತೆ ಇಲ್ಲಿ ನೋಡ್ರಿ. ಜನರಲ್, OBC, NCL ಅಂತ ಏನು ಕರಿತೀವಲ್ಲ ಅವರೆಲ್ಲರಿಗೂ ಕೂಡ 1000 ರೂಪಾಯಿಗಳು. 1 ಪತ್ರಿಕೆ ಹಾಕಿದ್ರೆ, 2 ಪತ್ರಿಕೆ ಹಾಕಿದ್ರು 1200 ರೂಪಾಯಿ. SC ST ಏನಿದಾರಲ್ಲ ಇವರೆಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. 500 ರೂಪಾಯಿ. 2 ಪತ್ರಿಕೆ ಹಾಕಿದ್ರೆ 600 ರೂಪಾಯಿ ಇರುತ್ತೆ ಅಷ್ಟೇ ಆ ಒಂದು ಪರೀಕ್ಷಾ ಫೀಸು. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನ ನಾವು ಹಾಕ್ಬೇಕಾಗ್ತದೆ. ಆಗ್ಲೇ ಹೇಳಿದೆ ನಾನು ಟೈಮಿಂಗ್ ಶೆಡ್ಯೂಲ್ ಅನ್ನ ಹೇಳ್ತಾ ಹೋದೆ. ಏನಂದ್ರೆ 2ನೇ ಪೇಪರ್ ಬೆಳಗ್ಗೆ, 1ನೇ ಪೇಪರ್ ಮಧ್ಯಾಹ್ನ ಇರುವಂತದ್ದು. ಯಾರ್ಯಾರು ಅಂದ್ರೆ ಈಗಾಗಲೇ ನಿಮಗೆ ಕರ್ನಾಟಕ TET ಏನಿದೆಯಲ್ಲ ಅದಕ್ಕೆ ಯಾರೆಲ್ಲ ಅರ್ಹರೋ ಅವರೇ ಇದಕ್ಕೂ ಕೂಡ ಅರ್ಹತೆಯನ್ನ ಪಡಿತಾರೆ. ಸೊ ಬನ್ನಿ ಆಗಿದ್ರೆ ಪತ್ರಿಕೆ 1 ಏನಿದೆಯಲ್ಲ ಆ ಪತ್ರಿಕೆ 1ಕ್ಕೆ ಸಂಬಂಧಿಸಿರುವಂತೆ ಕಂಟೆಂಟ್ ಏನಿದೆ ಅನ್ನುವಂಥದ್ದು. ಇದು ಕೂಡ ನಮಗೆ ಇಂಪಾರ್ಟೆಂಟ್. ಪತ್ರಿಕೆ 1ರಲ್ಲಿ ನಾವು 1ರಿಂದ 5ನೇ ತರಗತಿ ಬೋಧನೆಗೆ ಅರ್ಹರಿದ್ದೀವಲ್ಲ ಅವ್ರಿಗೆ ಸೇಮ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಕಂಪಲ್ಸರಿ 30 ಅಂಕಗಳಿರುತ್ತೆ. ಇದೆ. ಹಾಗೆ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ, ಅದು ಕೂಡ 30 ಅಂಕ. ಎನ್ವೈರನ್ಮೆಂಟ್ ಸ್ಟಡಿ ಕಂಪಲ್ಸರಿ, ಅದು ಕೂಡ 30 ಅಂಕ. ಲ್ಯಾಂಗ್ವೇಜ್ ಫಸ್ಟ್ ಕಂಪಲ್ಸರಿ 30 ಅಂಕ. ಲ್ಯಾಂಗ್ವೇಜ್ 2 ಕಂಪಲ್ಸರಿ 30 ಅಂಕ, 150 ಅಂಕ. ನಿಮಗೆ ಒಂದು ಈಗ ಡೌಟ್ ಬಂತು, ಕನ್ನಡವನ್ನ ತಗೋಬಹುದಾ? ಈ 2 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಕನ್ನಡ ತಗೋಬಹುದು. ಅದು ಕೋಡ್ ಇದಾವು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡ್ಗಳನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಅವುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಆ ಒಂದು ಕೋಡ್ ಅನ್ನ ಆಯ್ಕೆ ಮಾಡ್ಕೊಂಡಾಗ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೋಬಹುದು. ಸೊ ಇದು 1ನೇ ಪತ್ರಿಕೆಗೆ ಆಗಿರ್ತದೆ. ಇಲ್ಲಿದೆ ನೋಡಿ. ಸೊ ಲ್ಯಾಂಗ್ವೇಜ್ ಕೋಡ್ ಇದಾವೆ. ಇದರಲ್ಲಿ ನಾವು ಇಂಗ್ಲಿಷ್ ಅನ್ನ ತಗೊಂಡ್ರೆ ಏನಿದಾವಲ್ಲ, ಇಂಗ್ಲಿಷ್ ತಗೊಂಡ್ರೆ ನಾವು ಲ್ಯಾಂಗ್ವೇಜ್ 1 ಅನ್ನ ಬಳಸಬೇಕಾಗ್ತದೆ, ಕೋಡ್ ನಂಬರು. ಕನ್ನಡಕ್ಕೆ ಇಲ್ಲಿದೆ ನೋಡಿ, ಕೋಡ್ ನಂಬರ್ 7 ಇದೆ. ಅಲ್ಲಿ ಕೋಡ್ ನಂಬರ್ ಅನ್ನ ಚೂಸ್ ಮಾಡೋದ್ರ ಮುಖಾಂತರವಾಗಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಗೊತ್ತಿರಲಿ. ಏನಪ್ಪಾ ಅಂತಂದ್ರೆ ಇಲ್ಲಿ ಕನ್ನಡ ಕೂಡ ಇರುತ್ತೆ, ಆದ್ರೆ ಪ್ರಶ್ನೆ ಪತ್ರಿಕೆಯನ್ನೇ ಕನ್ನಡ ಇರುತ್ತೆ ಅಂತ ಅನ್ಕೋಬೇಡಿ ನೀವು. ಯಾಕಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋದು ಅವರೇ ಜಾಸ್ತಿ.
ಪ್ರಶ್ನೆ ಪತ್ರಿಕೆ ಮಾಧ್ಯಮ ಕನ್ನಡ ಇರಲ್ಲ. ಓನ್ಲಿ ಇಂಗ್ಲಿಷ್ ಮತ್ತು ಹಿಂದಿ, ಕೇವಲ ಇಂಗ್ಲಿಷು ಹಾಗೂ ಹಿಂದಿಯಲ್ಲಿ ಮಾತ್ರ ನೀವು ಪ್ರಶ್ನೆ ಪತ್ರಿಕೆ ಮಾಧ್ಯಮ ತೆಗೆದುಕೊಳ್ಬೇಕಾಗ್ತದೆ. ಅದರ ಆಚೆ ನೀವು ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಪ್ರಥಮ ಭಾಷೆಯರ ತಗೊಳ್ಳಿ ಅಥವಾ ದ್ವಿತೀಯ ಭಾಷೆಯನ್ನಾದ್ರೂ ಕನ್ನಡ ತಗೊಳ್ಳಿ. ಅದರಲ್ಲಿ ನಿಮಗೆ 30 ಅಂಕಗಳು ಇರ್ತವೆ. 30 ಅಂಕಗಳು. ಹಾಗಿದ್ರೆ ಈಗ ನಾವು ಒಂದು ಸ್ಟಡಿ ಸ್ಟ್ರಾಟಜಿ ಮಾಡೋಣಪ್ಪ. ಅಂದ್ರೆ ನಾವು ಹೇಗೆಲ್ಲ ಅಂಕಗಳನ್ನ ತಗೊಂಡ್ರೆ ಇದರಲ್ಲಿ ಎಲಿಜಿಬಲ್ ಆಗ್ತಕ್ಕಂಥದ್ದು. ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಇರ್ತಕ್ಕಂಥದ್ದು ನಿಮಗೆ ಆಗ್ಲೇ ಗೊತ್ತಾಯ್ತು, ಕನ್ನಡ. ಅಂದ್ರೆ ಕನ್ನಡದಲ್ಲಿ ನಾವು ಮ್ಯಾಕ್ಸಿಮಮ್ 26ರಿಂದ 27 ಅಂಕಗಳನ್ನ ಪ್ರಯತ್ನ ಪಡಬೇಕು, ಅಥವಾ ಕನಿಷ್ಠ 25 ಅಂಕಗಳನ್ನ ಪ್ರಯತ್ನ ಪಡಬೇಕು. ಎರಡನೇ ಲ್ಯಾಂಗ್ವೇಜ್ ಅನ್ನ ಸ್ವಲ್ಪ ವರ್ಕ್ ಮಾಡ್ರಿ. ಅಟ್ಲೀಸ್ಟ್ 18 to 20 ಪ್ರಯತ್ನ ಪಡಿ. 18 to 20. ಚೈಲ್ಡ್ ಡೆವಲಪ್ಮೆಂಟ್ ನಿಮ್ಗೆ ಹೇಳ್ದಂಗೆ ತುಂಬಾ ಈಸಿ ಇರುತ್ತೆ. ಚೈಲ್ಡ್ ಡೆವಲಪ್ಮೆಂಟ್ ಅಲ್ಲಿ ಇಲ್ಲಿ ಹಂಗೆ ನಾವು ಕನ್ಫ್ಯೂಸ್ ಆಗ್ತಕ್ಕಂಥ ಕ್ವಶನ್ ಇರಲ್ಲ, ಮತ್ತು ಅಲ್ಲಿ ಫ್ರೇಮ್ ಮಾಡಿದ್ದಾರೆ ಎಷ್ಟೆಷ್ಟಕ್ಕೆ ಯಾವ್ಯಾವ ಅಂಕಗಳು ಅಂತ. ಆ ನಿಟ್ಟಿನಲ್ಲಿ ನೀವು ಎಲ್ಲೋ ಒಂದ್ ಕಡೆ ವಿಚಾರ ಮಾಡಿದ್ರೆ, ಆ ನಿಟ್ಟಿನಲ್ಲಿ ನೀವು ವಿಚಾರ ಮಾಡ್ತಾ ಹೋದ್ರೆ ಅಲ್ಲಿ ನೀವು 20 ಆರಾಮ್ಸೆ ತೆಗೆದುಕೊಳ್ಳಬಹುದು, ಅಥವಾ 18 ತೆಗೆದುಕೊಳ್ಳಬಹುದು. 18 ಇದನ್ನು 18 ಆದ್ರೂ ನೀವು ತೆಗೆದುಕೊಳ್ತಾ ಹೋಗ್ತಕ್ಕಂಥದ್ದು. ಹಾಗೆ ಒಂದೇ ಪೇಪರ್ ಆದ್ರೆ ನೀವು ಗಣಿತ ಮತ್ತು ಪರಿಸರ ಅಧ್ಯಯನ ಎರಡೂ ಸೇರಿ ಅಟ್ಲೀಸ್ಟ್ 30 ತೆಗೀರಿ ಸಾಕು. ಅಟ್ಲೀಸ್ಟ್ 30. ಸರ್ ನೋಡ್ರಿ ಎಷ್ಟಾತಿಗಿದೆ? 3, 4, 5, 6, 7, 8, 9 ಇದು 5, 95 ಅಂಕಗಳು. ಇಲ್ಲಿ ನಾವು ಎರಡೆರಡು ತೆಗೆದ್ಬಿಟ್ಟಿವಿ. 18 ತಗೊಂಡ್ವಿ ಅಂತ ಇಟ್ಕೊಳ್ಳಿ. 18 ತಗೊಂಡ್ರೆ ನಾವು ಮೈನಸ್ ಮಾಡ್ಕೊಳ್ಳಿ ಎಷ್ಟು? 4, ಅಂದ್ರೆ 91 ಅಂಕಗಳು ಬರ್ತಾ ಹೋಗ್ತವೆ. ನಾವು ನೋಡಿ ಇಲ್ಲಿ ಏನಾದ್ರೂ ಒಂದು ಅಟ್ಲೀಸ್ಟ್ ಇಲ್ಲಿ 25 ಹಿಡ್ಕೊಂಡಿದ್ವಲ್ಲ, 26 ತಗೊಂಡ್ರೆ ಒಂದ್ ಅಂಕ ಹೆಚ್ಚಿಗೆ ಬಂತು. ಇಲ್ಲಿ 30, ಬರೀ 30 ಹೇಳಿದೀನಿ ನಾನು. 60ರಲ್ಲಿ 30 ಹಂಗೆ ಹಾಕಿದ್ರು ಬರ್ತಾವ ಒಂದೊಂದ್ಸಾರಿ. ಹಾಗಾಗಿ ನೀವು ಈ ರೀತಿ ಒಂದು ಸ್ಟಡಿ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಸಮಾಜ ವಿಜ್ಞಾನ ಎಲ್ಲದು ಇದನ್ನ 30 ಅನ್ಕೊಳ್ಳಿ. ಇದನ್ನ ಸೈಕಾಲಜಿ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅನ್ಕೊಂಡ್ರು ಕೂಡ ಎರಡನೇ ಪತ್ರಿಕೆಯಲ್ಲೂ ಕೂಡ ಇದೇ ಸ್ಟ್ರಾಟಜಿ ನೀವು ಉಪಯೋಗಿಸಿದ್ರೆ ಡೆಫಿನೆಟ್ಲಿ ನೀವು ಪಾಸ್ ಆಗ್ಬಿಡ್ತೀರಿ. ನಿಮಗೊಂದೆಲ್ಲ ಲಕ್. ಯಾಕಂದ್ರೆ ಒಳ್ಳೆ ನೀವು ಅವಕಾಶ ಸಿಗ್ತದೆ. ನೀವು ಇದನ್ನ ಗಮನ ಇರಲಿ ಸ್ನೇಹಿತರೆ. ಇವಾಗ ಹೇಳ್ತಾ ಇದಾರೆ ನಾನು ಕಾಲ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ತಿಂಗಳಂತ, ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನೂ ಸ್ವಲ್ಪ ಗೊಂದಲಗಳಿವೆ ಎಲ್ಲಿ ಕೋರ್ಟಲ್ಲಿ. ಹಾಗಾಗಿ ಯಾವುದು ಮೀಸಲಾತಿಗೆ ಸಂಬಂಧಿಸಿರುವಂತಹ ಗೊಂದಲಗಳಿವೆ. ಅದಕ್ಕಾಗಿ ನೀವು ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮಾರ್ಚ್ ಅಲ್ಲಿ ಇದು ರಿಸಲ್ಟ್ ಬಂದ್ಬಿಡುತ್ತೆ. CTET ಮಾರ್ಚ್ ಕೂಡ ಅವ್ರು ಕಾಲ್ಫರ್ಮ್ ಮಾಡ್ತಾರೆ ಅಷ್ಟೇ. ನನಗನ್ಸುತ್ತೆ ಫೆಬ್ರವರಿ ಮಾರ್ಚ್ ಮೇಲೆನೆ, ಯಾಕಂದ್ರೆ ಜಾನ್ವರಿಯಲ್ಲಿ ಆಗಲ್ಲ. ಬಜೆಟ್ ಇರುತ್ತೆ. ಬಜೆಟ್ನ ಆಸುಪಾಸು ಇಲ್ಲ, ಬಜೆಟ್ ಆದ್ಮೇಲೂ ಕೂಡ ನೇಮಕಾತಿ ಆಗ್ತಕ್ಕಂಥದ್ದನ್ನು ನಾವು ಊಹಿಸಬಹುದು. ಹಾಗಾಗಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಅವಕಾಶ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿವೆ. ಅದನ್ನ ನೀವು ಹಾಳು ಮಾಡ್ಕೋಬೇಡಿ. ಬನ್ನಿ, ಆಗಿದ್ರೆ ಇದನ್ನ ನೀವು ಪಾಸ್ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸ್ ಅನ್ನ ಇವತ್ತು ಕೊಡ್ತಾ ಹೋಗ್ತೇನೆ ಈ ಒಂದು ವಿಡಿಯೋದಲ್ಲಿ. ಅಂದ್ರೆ ನೀವು ಇಂಗ್ಲಿಷ್ ಅಂದ ತಕ್ಷಣ ಭಯ ಪಡುವಂಥದ್ದು ಅಗತ್ಯ ಇರಲ್ಲ. ಜಸ್ಟ್ ನಮಗೆ ಸೇಮ್ ಅದೇ ಸಿಲೆಬಸ್ ಇರ್ತದೆ. ಇಂಗ್ಲಿಷ್ ಅನ್ನ ನಾವು ಓದಿ ಅರ್ಥೈಸ್ಕೊಳ್ಳುವಷ್ಟು ನಮಗೆ ಇಂಗ್ಲಿಷ್ ಜ್ಞಾನ ಇದ್ರೆ ಸಾಕಾಗ್ತದೆ. ಅಷ್ಟಕ್ಕೆ ನಾವು ಅಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾಗಿ ಗುರುತು ಮಾಡ್ಬೋದು. ಆದ್ರೆ ಕನ್ನಡ 30 ಅಂಕ ಏನಿದೆಯಲ್ಲ, ಆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ರೆ 30 ಅಂಕನೂ ಕೂಡ ಕನ್ನಡನೇ ಇರುತ್ತೆ. ಸೊ ಹಾಗಾಗಿ ನೀವು ಕ್ವಶನ್ ಪೇಪರ್ ಮತ್ತೆ ಪೂರನೇ ಕನ್ನಡ ಇರುತ್ತೆ ಅನ್ನುವಂಥದ್ದನ್ನ ಕಲ್ಪನೆ ಮಾಡ್ಕೋಬೇಡಿ. ಇಂಗ್ಲಿಷ್ ಅಥವಾ ಹಿಂದಿ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಆದ್ರೆ ಒಂದನೇ ಲ್ಯಾಂಗ್ವೇಜ್ ಅಥವಾ ಎರಡನೇ ಲ್ಯಾಂಗ್ವೇಜ್ ನೀವೇನಾದ್ರೂ ಒಂದು ಲ್ಯಾಂಗ್ವೇಜ್ ಅನ್ನಾಗಿ ಕನ್ನಡ ತಗೋಬಹುದು. ಅಲ್ಲಿ ನಿಮಗೆ 30 ಅಂಕ ಕನ್ನಡದಲ್ಲಿ ಇರುವಂತದ್ದು. ಸೊ ಮುಂದುವರೆದಂತೆ ನಿಮಗೆ ಪತ್ರಿಕೆ 2 ನೋಡ್ತಕ್ಕಂಥದ್ದು. ಎಸ್, ಅದೇ ರೀತಿ ಸೇಮ್ ಪತ್ರಿಕೆ ಚೈಲ್ಡ್ ಡೆವಲಪ್ಮೆಂಟ್ ಇಬ್ರಿಗೂ ಕೂಡ, ಅಂದ್ರೆ ಮ್ಯಾಥಮೆಟಿಕ್ಸ್ ಸೈನ್ಸ್ನವ್ರಿಗೂ ಇರುತ್ತೆ, ಸೋಷಿಯಲ್ ಸೈನ್ಸ್ನವ್ರಿಗೂ ಇರುತ್ತೆ. ಮ್ಯಾಥಮೆಟಿಕ್ಸ್ ಅವರಿಗೆ ಅದು 60 ಅಂಕ ಇರುತ್ತೆ, ಸೋಷಿಯಲ್ ಸೈನ್ಸ್ನವ್ರಿಗೆ 60 ಅಂಕ ಇರುತ್ತೆ. ಕನ್ನಡ ಒಂದು ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತವೆ. ಸೊ ಇಷ್ಟ ಆಯ್ತು. ಮುಂದುವರೆದಂತೆ ಇಲ್ಲೂ ಕೂಡ ಲ್ಯಾಂಗ್ವೇಜ್ ಇದೆ. ಅದೇ 7 ಲ್ಯಾಂಗ್ವೇಜ್, 7 ಕೋಡ್ ನಂಬರು ಕನ್ನಡ ಲ್ಯಾಂಗ್ವೇಜ್ಗೆ. ಅದನ್ನ ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ನಮಗೆ. ಏನಂದ್ರೆ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಎಷ್ಟು ಸರ್ ಅಂತ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಕ್ವಾಲಿಫಿಕೇಶನ್ ಮಾರ್ಕ್ಸ್ ಅನ್ನ ನಾನು ಹೇಳೋದಾದ್ರೆ, ಹೌದು ಇಲ್ಲಿ SC, ST ಮತ್ತು OBC ಅವರಿಗೆ ಕೇವಲ 83ಗೆ ಎಲಿಜಿಬಲ್ ಕೊಡ್ತಾರೆ. ಹೌದು. ಆದರೆ OBC ಅಂದ ತಕ್ಷಣ ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ OBC ಕ್ಯಾಟಗರಿಯಲ್ಲಿ ಎಲ್ಲವೂ ಇವೆ. 2A ಇದೆ, 2B ಇದೆ, 3B ಇದೆ, ಯಾವ್ದಿದು ಮತ್ತೊಂದು ಕ್ಯಾಟಗರಿ 1 ಕೂಡ ಅದರಲ್ಲೇ ಬರ್ತಾರೆ. ಮತ್ತೆ 3A ಇದೆ. ಇವೆಲ್ಲವೂ OBC ಬರ್ತವೆ. ಹಾಗಂತ ಹೇಳಿ ಇವರೆಲ್ಲರೂ ಕೂಡ ಸೆಂಟ್ರಲ್ ಎಕ್ಸಾಮಿನೇಷನ್ ಕೂಡ OBC ಆಗೋಲ್ಲ. ಇದು ಗಮನವಿರಲಿ. ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಲ್ಲೂ ಕೂಡ ಕೆಲವೊಂದು OBC ಪಟ್ಟಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕ್ಯಾಟಗರಿ ಇವೆ, ಪ್ರತ್ಯೇಕವಾಗಿರ್ತಕ್ಕಂಥ ಜಾತಿಗಳಿವೆ. ಅದರಲ್ಲೂ ಕರ್ನಾಟಕದಲ್ಲೂ ಇರ್ತಕ್ಕಂಥ ಕೆಲವೊಂದು ಜಾತಿ
ಏನು ನಮ್ಮ ಕೇಂದ್ರ ಸರ್ಕಾರದಲ್ಲೂ ಕೂಡ OBC ಒಂದು ಆದ್ಯತೆಯನ್ನ ಪಡ್ಕೊಳ್ತವೆ. ಅಂತ ಜಾತಿಗಳು ಯಾವ್ಯಾವು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿದೆ ನೋಡಿ PDF, ಇದನ್ನ ನೀವು ಗಮನಿಸಿ. ಇಲ್ಲಿದೆ ನೋಡಿ, ಇದು ನಿಮಗೆ ಗೊತ್ತಾಗುತ್ತೆ. ಸೆಂಟ್ರಲ್ ಲಿಸ್ಟ್ ಆಫ್ OBC ಫಾರ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಅಂದ್ರೆ ಇದು ಸೆಂಟ್ರಲ್ ನಲ್ಲಿ ನಮ್ಮ ಕರ್ನಾಟಕದ ಯಾವೆಲ್ಲ ಒಂದು ಕ್ಯಾಸ್ಟ್ಗಳು ಅಲ್ಲಿ ಆ ಒಂದು OBCಯನ್ನ ಅರ್ಹತೆ ಪಡ್ಕೊಳ್ತವೆ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಇದಾವು. ನೀವು ಇದನ್ನೆಲ್ಲದನ್ನು ಕೂಡ ನಾನು ಇಲ್ಲಿ ಓದ್ತಾ ಕೊಡಕ್ಕಾಗಲ್ಲ. ಇವೆಲ್ಲವನ್ನೂ ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೇನೆ. ಹಾಗಾಗಿ ಈ PDF ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಭ್ಯವಿರುತ್ತೆ. ಇದನ್ನ ನೀವು ಕಂಪಲ್ಸರಿ ಡೌನ್ಲೋಡ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ಕೆಟಗರಿ ಕ್ಯಾಸ್ಟ್ ಇದರಲ್ಲಿ ಇದ್ರೆ ನೀವು OBC ಸರ್ಟಿಫಿಕೇಟ್ ಪಡಿಬೇಕಾಗ್ತದೆ. OBC ಒಂದು ಸರ್ಟಿಫಿಕೇಟ್ ಅನ್ನ ತಾಲೂಕಾ ಕಚೇರಿಯಿಂದ ಸೆಂಟ್ರಲ್ OBC ಸರ್ಟಿಫಿಕೇಟ್ ಪಡೆದುಕೊಂಡು ಅಪ್ಲೈ ಮಾಡಿದಾಗ ಮಾತ್ರ ನೀವು ಅದನ್ನ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ನೀವು ಸುಮ್ಮನೆ ನಿಮ್ಮ OBC ಸರ್ಟಿಫಿಕೇಟ್ ಅನ್ನು ಹಾಕಿದ್ರೆ ರಿಜೆಕ್ಟ್ ಆಗುವಂತದ್ದು. ಹಾಗಾಗಿ ನೀವು ಬಹಳ ಗಮನ ಹರಿಸಿ, ಸೆಂಟ್ರಲ್ OBC ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ಪಡ್ಕೊಂಡು ನೀವು ಹಾಕ್ಬೋದು. ಯಾವಾಗ ಅಂದ್ರೆ ಇಲ್ಲಿರ್ತಕ್ಕಂಥ ಕೆಲವೊಂದು ಜಾತಿಗಳಿವೆ, ಆ ಜಾತಿಯವರು ಮಾತ್ರ ನೀವು ಪಡ್ಕೋಬಹುದು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ OBCಗೆ ಬರಲ್ಲ, ಅದು ಗಮನ ಇರಲಿ. ಇಲ್ಲಿರ್ತಕ್ಕಂಥ 2A ಆಗಿರ್ಬೋದು, 2B ಆಗಿರ್ಬೋದು, ಅವರೆಲ್ಲರೂ ಕೂಡ ಅದರಲ್ಲಿ ಸ್ವಲ್ಪ ಕ್ಯಾಸ್ಟ್ ಗೊಲ್ಲ, ಸೋಲಿಗ ಇಂಥವು ಅಲೆಟ್ಟು ಇದರಲ್ಲಿ ಸೆಂಟ್ರಲ್ಲಿ OBC ಬರ್ತವೆ. ಅದ್ರ ಕುರುಬ, ನಾವು 3B ಲಿಂಗಾಯತ, ಮುಸ್ಲಿಂ, ಇವು ಯಾವ ಕೂಡ OBC ಅಲ್ಲಿ ಬರಲ್ಲ. OBC ಮುಸ್ಲಿಂ ಅಲ್ಲೂ ಕೂಡ 1-2 ಕ್ಯಾಸ್ಟ್ ಮಾತ್ರ ಬರ್ತಕ್ಕಂಥದ್ದು ಸಬ್ ಕ್ಯಾಸ್ಟ್ ಅಲ್ಲಿ. ಹಾಗಾಗಿ ನೀವು ಅವನ್ನ ಸರಿಯಾಗಿ ಗಮನ ಇಟ್ಟು ನೋಡ್ಬೇಕಾಗ್ತದೆ. ಅಂತವ್ರಿಗೆ ಮಾತ್ರ 83 ಅದು, ಉಳಿದಂತೆ ಎಲ್ರಿಗೂ ಕೂಡ 90ನೇ ಅಲ್ಲಿ ಮಾರ್ಕ್ಸ್ ಆಗ್ತದೆ. ಸೊ ಇದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೇನೆ. ಬನ್ನಿ ಮುಂದೆ ನೋಡೋಣ. ಸೊ ಅಪ್ಲಿಕೇಬಿಲಿಟಿ ನೀವು ಈಗಾಗಲೇ ಗೊತ್ತಿದೆ, ಯಾರೆಲ್ಲ 1ನೇ ಪೇಪರ್ಗೆ ಎಲಿಜಿಬಲ್, ಯಾರೆಲ್ಲ 2ನೇ ಪೇಪರ್ಗೆ ಅಂತ. ಕರ್ನಾಟಕ ಒಂದು TET ಎಕ್ಸಾಮಿನೇಷನ್ ನೋಡಿರ್ತೀರಿ. ಸೊ 2ನೇ ಪೇಪರ್ಗೂ ಕೂಡ ಸೇಮ್ ಇರ್ತದ ರೊಕ್ಕ. ಎಸ್, ಇಷ್ಟು ಮಾಹಿತಿ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಗೊತ್ತಿದ್ರೆ ಸಾಕು. ಅಥವಾ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಮತ್ತೆ ನಾನು ಸಿಲೆಬಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇವತ್ತು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮಗೆ ಸಿಲೆಬಸ್ ಆಗ್ತದೆ ಸ್ನೇಹಿತರೆ. ತುಂಬಾ ಜನ ಹೇಳಿದಾರೆ ನಿಮಗೆ ನಮಗೆ ಸಿಲೆಬಸ್ ಅನ್ನು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಅಂತ. ಬಹಳ ಸುಂದರವಾಗಿರ್ತಕ್ಕಂಥ ಸಿಲೆಬಸ್ ಇವ್ರು ಟ್ರೈ ಮಾಡಿರ್ತಾರೆ ಸ್ನೇಹಿತರೆ. ಅಚ್ಚುಕಟ್ಟಾಗಿ ಅದೇ ಅಂಕಗಳು ಅಷ್ಟೇ ಸಿಲೆಬಸ್ ಮೇಲೆ ಬರ್ತಾವಂದ್ರೆ ಅಷ್ಟು ಕೇಳ್ತಾರೆ ಇವ್ರು. ಇಲ್ಲಿದೆ ನೋಡಿ, ನಾವು ಪೇಪರ್ 1 ಮತ್ತು 2 ಎರಡಕ್ಕೂ ಕೂಡ ನಾವು ಏನ್ ನೋಡ್ತೀವಿ, ಸಿಲೆಬಸ್ ಅನ್ನ ಪೆಡಗಾಜಿ ಏನಿದೆ, ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ ಏನಿದೆ ಅಲ್ಲ, ಅದನ್ನ ಕಂಪಲ್ಸರಿ ನೋಡ್ತಾ ಹೋಗ್ತೀವಿ. ಅದರದ ಒಂದು ಸಿಲೆಬಸ್ ಅನ್ನ ನೋಡಿ. ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಪ್ರೈಮರಿ ಸ್ಕೂಲ್ ಏನಿದೆ ಅಲ್ಲ, ಅದಕ್ಕೆ ಸಂಬಂಧಿಸಿದಂಗೆ ಪ್ರಶ್ನೆ ಪತ್ರಿಕೆ ಇದು ಪತ್ರಿಕೆ 1ಕ್ಕೆ ಸಂಬಂಧಿಸಿದಂಗೆ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ಅಲ್ಲ, ಅವರಿಗೆ 15 ಅಂಕಗಳು ಬರ್ತವೆ ಆ ಒಂದು ಟಾಪಿಕ್ ಮೇಲೆ. ಅದರಲ್ಲಿ ಕಾನ್ಸೆಪ್ಟ್ಸ್ ಇದಾವೆ ನೋಡಿಲಿ, ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್, ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಸ್, ಇವೆಲ್ಲ ನೀವು ನೋಡ್ಕೊಳ್ಳಿ. ಸೊ ಇವೆಲ್ಲವೂ ಆದ್ಮೇಲೆ ಅದಕ್ಕೆ 15 ಅಂಕ ಇದ್ರೆ ಮುಂದುವರೆದು ಇಲ್ಲಿ ನೋಡಿ ಬಿ ಆಪ್ಷನ್ ಇದೆ, ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಶನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅನ್ನುವಂಥದಕ್ಕೆ 5 ಕ್ವಶನ್ಸ್ 5 ಮಾರ್ಕ್ಸ್ ಅಲ್ವಾ, 5 ಮಾರ್ಕ್ಸ್ ಇದರಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಲರ್ನಿಂಗ್ ಅಂಡ್ ಪೆಡಗಾಜಿ ಇದೆ ನೋಡಿ, ಇದಕ್ಕೆ 10 ಅಂಕಗಳು ಟೋಟಲ್. ಚೈಲ್ಡ್ ಡೆವಲಪ್ಮೆಂಟ್ಗೆ 15, ಇದು ಸ್ಪೆಷಲ್ ನೀಡ್ಸ್ ಮತ್ತು ಇನ್ಕ್ಲೂಸಿವ್ ಎಜುಕೇಶನ್ 5, ಆಮೇಲೆ 10 ಅಂಕ ಪೆಡಗಾಜಿ. ಸೊ 30 ಅಂಕವನ್ನ ನೀವು ಈ ರೀತಿ ಪ್ರೇ ಮಾಡ್ಕೊಂಡು ಓದಬೇಕಾಗ್ತದೆ. ಹೆಚ್ಚು ಬರೀ ನಾವು ಚೈಲ್ಡ್ ಡೆವಲಪ್ಮೆಂಟ್ ಇಷ್ಟು ಓದೋದು ವೇಸ್ಟ್ ಆಗ್ತದೆ. ಕೇವಲ 15 ಅಂಕ ಅಲ್ಲಿ. ಇನ್ಕ್ಲೂಸಿವ್ ಎಜುಕೇಶನ್ ಬಿಡಬಾರ್ದು, ಸ್ವಲ್ಪ ಇದೆ ಮ್ಯಾಟ್ರು, ಅಲ್ಲಿ 5 ಅಂಕಗಳು ಬರ್ತವೆ. ಹಾಗೂ ಲರ್ನಿಂಗ್ ಅಂಡ್ ಪೆಡಗಾಗಿಗೆ ಕೂಡ 10 ಅಂಕಗಳಿವೆ. ಈ ರೀತಿ ಪ್ರೇಮನ್ನ ಮಾಡ್ಕೊಂಡು ಓದೋದ್ರಿಂದ ನಾವು TET ಬೇಗ ಇದು CTET ಬೇಗ ಕ್ಲಿಯರ್ ಮಾಡ್ಬೋದು. ಅದಕ್ಕೆ ಹೇಳಿದ್ ನಾನು, ಇದು ತುಂಬಾ ಈಸಿ. ಕರ್ನಾಟಕ TETಯಲ್ಲಿ ಯಾವ ಸಿಲೆಬಸ್ ಅಲ್ಲಿ ಏನ್ ಕೇಳ್ತಾರೋ ಗೊತ್ತಾಗ್ತಾ ಇಲ್ಲ ನಮಗಿನ್ನು. ನಾವು 5 ಸರಿ ಪಾಸ್ ಮಾಡಿದ್ರು ಅದು ಸಿಲೆಬಸ್ ಗೊತ್ತಾಗಿಲ್ಲ ನಮಗೆ. ಸಿಲೆಬಸ್ ಕೊಡ್ತಾರೆ, ಆದ್ರೆ ಸಿಲೆಬಸ್ ಪ್ರಕಾರ ಪ್ರೇಮ ಆಗಿರಲ್ಲ. ಒಂದೊಂದ್ಸರಿ ಬೆಳವಣಿಗೆಯ ಮೇಲೆ 10 ಕ್ವಶನ್ 3-4 ಕ್ವಶನ್ ಬಂದ್ರೆ ಒಂದೊಂದ್ಸರಿ ಒಂದು ಇರಲ್ಲ ಅಲ್ವಾ. ಜೀನ್ ಪಿಯಾಜೆ ಅವರು ಇವ್ರ ಮೇಲೆ ಒಂದೊಂದ್ಸರಿ ಫುಲ್ ಕ್ವಶನ್ ಬಂದಿರ್ತಾವೆ, ಥಿಯರಿ ಮೇಲೆ ಒಂದೊಂದ್ಸರಿ ಪ್ರಶ್ನೆನೇ ಇರಲ್ಲ, ಒಂದೊಂದ್ಸರಿ ಇವ್ಯಾಲ್ಯೂಯೇಷನ್ ಮೇಲೆ ತುಂಬಾ ಪ್ರಶ್ನೆ ಬಂದಿರ್ತಾವೆ, ಒಂದೊಂದ್ಸರಿ ಬರಲ್ಲ. ಹಿಂಗಿದ್ದಾಗ ನಮಗೆ ಕನ್ಫ್ಯೂಸ್ ಆಗ್ತದೆ. ಆದ್ರೆ ಇದು ಹಂಗಲ್ಲ, ಇದ್ರ ಮೇಲೆ ಇಷ್ಟು ಕೇಳ್ತೀವಿ ಅಂದ್ರೆ ಅಷ್ಟು ಕೇಳ್ತಾರೆ. ಹಾಗಾಗಿ ಈ ಒಂದು ಸಿಲೆಬಸ್ ಅನ್ನ ನೋಡ್ಕೊಂಡು ಹೋಗೋದ್ರಿಂದ ನೀವು ಸರಿಯಾಗಿ ಮಾಡ್ಬೋದು. ಸೊ ಮ್ಯಾಥಮೆಟಿಕ್ಸ್ ಕೂಡ ಇದೆ. ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ಹಂಚಿಕೆ ಮಾಡಿದ್ದಾರೆ ನೋಡ್ರಿ. ಆ ಮ್ಯಾಥಮೆಟಿಕ್ ಕಂಟೆಂಟ್ ಏನ್ ಇರುತ್ತದಲ್ಲ ಇಲ್ಲಿ ಇದಾವಲ್ಲಿ, ಜಾಮಿಟ್ರಿ ಅವೆಲ್ಲ, ಸೇಪ್ಸ್, ನಂಬರ್ಸ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್ಸ್, ಮೆಜರ್ಮೆಂಟ್ಸ್, ವೇಟ್, ಟೈಮ್, ಇವೆಲ್ಲವೂ ಏನಿದಾವಲ್ಲ, ವ್ಯಾಲ್ಯೂ, ಡೇಟ್ ಹ್ಯಾಂಡ್ಲಿಂಗ್, ಪ್ಯಾಟರ್ನ್ಸ್, ಮನಿ, ಇವೆಲ್ಲದಕ್ಕೂ ಕೂಡ ಪ್ರಮುಖವಾಗಿ 15 ಅಂಕಗಳನ್ನ ಕೇಳ್ತೀವಿ. ಅಂದ್ರೆ 15 ಕ್ವಶನ್ ಕೇಳ್ತೀವಿ. ಅದೇ ರೀತಿಯಾಗಿ ನಾವು ಪೆಡಗಾಜಿಕಲ್ ಇಶ್ಯೂ ಇದಾವಲ್ಲ, ಅದ್ರ ಮೇಲೆ 15 ಕ್ವಶನ್ ಕೇಳ್ತೀವಪ್ಪ ಅಂತಾನೆ ಹೇಳ್ತಾರೆ ಇವರು. ಸೊ ಇದನ್ನ ನೀವು ಪೆಡಗಾಜಿ ಇಶ್ಯೂ ಅಲ್ಲಿ ಇಷ್ಟೇ ಇರೋದು, ಇಷ್ಟೇ ಕಾನ್ಸೆಪ್ಟ್, ಸ್ವಲ್ಪ ಇರ್ತಕ್ಕಂಥದ್ದು. ಇದನ್ನ ನೋಡ್ಕೊಳ್ಳಿ. ಎನ್ವೈರನ್ಮೆಂಟ್ ಸ್ಟಡಿಯಲ್ಲೂ ಕೂಡ ಕಂಟೆಂಟ್ ಮೇಲೆ 15 ಕ್ವಶನ್. ಕಂಟೆಂಟ್ ನೋಡ್ರಿ ಎಷ್ಟು ಚೆನ್ನಾಗಿದಾವು, ಎಷ್ಟು ಈಸಿ ಇದಾವೆ ನೋಡ್ರಿ.
ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ರಿಲೇಶನ್ಶಿಪ್, ವರ್ಕ್ ಅಂಡ್ ಪ್ಲೇ, ಅನಿಮಲ್ಸ್, ಪ್ಲಾಂಟ್ಸ್. ಆಮೇಲೆ ಅದರಲ್ಲಿ ನೋಡಿ ಫುಡ್, ಶೆಲ್ಟರ್, ವಾಟರ್, ಟ್ರಾವೆಲ್, ಥಿಂಗ್ಸ್, ವಿ ಮೇಕ್ ಅಂಡ್ ಡೂ. ಇಷ್ಟೇ, ಜಸ್ಟ್ ಫಾರ್ ಒಂದು ಸ್ವಲ್ಪ ಒಂದು 1 2 3 4 5 6 ಒಂದು 7 8 ಕಂಟೆಂಟ್ ಇದಾವೆ ಅಷ್ಟೇ. ಅದಕ್ಕೆ 15 ಅಂಕಗಳು ಬರ್ತಾವಂತೆ. ಅದಾದ್ಮೇಲೆ ಪೆಡಗಾಜಿಕಲ್ ಇಶ್ಯೂ ನೋಡ್ಕೊಂಬಿಡಿ. ಇಷ್ಟಿರ್ತಕ್ಕಂಥ ಒಂದು ಪೆಡಗಾಜಿಕಲ್ ಇಶ್ಯೂ ಅಲ್ಲಿ 15 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ತುಂಬಾ ಶಾರ್ಟ್ ಆಗಿರ್ತಕ್ಕಂಥ ಸಿಲೆಬಸ್ ಇದೆ ಇದು. ಲ್ಯಾಂಗ್ವೇಜ್ 1 ಅಲ್ಲೂ ಕೂಡ ಏನು ಜಾಸ್ತಿ ಕೇಳಲ್ಲ. ಲ್ಯಾಂಗ್ವೇಜ್ ಕಂಪ್ಯಾರಿಸನ್ಸ್, ಪೆಡಗಾಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಪ್ಯಾಸೇಜ್ 2 ಇರ್ತವೆ. ಇಲ್ಲೂ ಕೂಡ ಸೇಮ್ 2 ಪ್ಯಾಸೇಜ್. ಇದು ಬೋಧನಾ ವಿಧಾನ, ಅದಕ್ಕೆ 15 ಅದಕ್ಕೆ 15. ಇಲ್ಲಿ ಬೋಧನಾ ವಿಧಾನದ್ದು ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಲ್ಯಾಂಗ್ವೇಜ್ 2 ಅಲ್ಲೂ ಕೂಡ ಸೇಮ್ ಇರ್ತದೆ. ನಾವೇನು 2 ಪ್ಯಾಸೇಜ್, ಬೋಧನಾ ವಿಧಾನ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿಲೆಬಸ್ ಅನ್ನ ನೀವು ಪತ್ರಿಕೆ 1ಕ್ಕೆ ನೋಡ್ತೀರಿ. 2ಕ್ಕೂ ಕೂಡ ಸೇಮ್. ಚೈಲ್ಡ್ ಡೆವಲಪ್ಮೆಂಟ್ ಅಂತ ಬೆಳಗಾಗಿ ಎಲಿಮೆಂಟರಿ ಸ್ಕೂಲ್ ಚೈಲ್ಡ್, ಸ್ವಲ್ಪ ಉನ್ನತ ಮಟ್ಟದ ಒಂದು ಮಕ್ಕಳಿಗೆ 15 ಪ್ರಶ್ನೆಗಳು. ಆಮೇಲೆ ಕಾನ್ಸೆಪ್ಟ್ ಕಂಟೆಂಟ್ ಬಿ ಏನಿದೆ ಅಲ್ಲ, ಅದೇ ಸೇಮ್ ಕಾನ್ಸೆಪ್ಟ್ ಇನ್ಕ್ಲೂಸಿವ್ ಎಜುಕೇಶನ್ ಚಿಲ್ಡ್ರನ್ 5 ಕ್ವಶನ್, 10 ಕ್ವಶನ್ ಲರ್ನಿಂಗ್ ಪೆಡಗಾಗಿ ಇರ್ತದ. ಹಾಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ನ ಟೀಚರ್ಗೆ 60 ಕ್ವಶನ್ಸ್ ಇರ್ತಾವು ಅಲ್ವಾ. ಸೊ ಅವ್ರು ನೋಡ್ರಿ ಮ್ಯಾಥಮೆಟಿಕ್ಸ್ 30 ಕ್ವಶನ್, ಕಂಟೆಂಟ್ 20 ಕ್ವಶನ್. ನೋಡ್ರಿ ನಂಬರ್ ಆಫ್ ಸಿಸ್ಟಮ್ ಅದಕ್ಕೆ ಸಂಬಂಧಿಸಿದಂಗೆ, ಮತ್ತೆ ಅಲ್ಜಿಬ್ರಾ, ಜಾಮಿಟ್ರಿ, ಅವು ಎಷ್ಟಿದಾವೆ ನೋಡ್ರಿ. ಇಟೆ ಜಾಮಿಟ್ರಿಯಾಗ ಇಟೆ, ಅಲ್ಜಿಬ್ರಾದಾಗ ಇಷ್ಟೇ, ಒಂದು 5-6 ಕಂಟೆಂಟ್ ಅಷ್ಟೇ ಇರ್ತಕ್ಕಂಥದ್ದು. ಮತ್ತೆ ಪೆಡಗಾಜಿಕಲ್ ಇಶ್ಯೂ ಇಷ್ಟೇ, ಮುಗೀತು 10 ಕ್ವಶನ್ ಇದಕ್ಕೆ. ಆಮೇಲೆ ಸೈನ್ಸ್ ನೋಡ್ರಿ, ಅದಕ್ಕೆ 30 ಇರ್ತಾವೆ ಸೈನ್ಸ್ಗೆ, 20 ಕಂಟೆಂಟ್ ಮೇಲಿದ್ರೆ 10 ಪೆಡಗಾಜಿಕಲ್ ಇಶ್ಯೂ ಮೇಲೆ ಇರ್ತಾವೆ ಸೇಮ್. ಅದೇ ಇದರಲ್ಲಿ ಕಂಟೆಂಟ್ ಫುಡ್, ಮಟೀರಿಯಲ್ಸ್, ದಿ ವರ್ಡ್ ಆಫ್ ಲಿವಿಂಗ್, ಮೂವಿಂಗ್ ಥಿಂಗ್ಸ್, ಪೀಪಲ್ ಅಂಡ್ ಐಡಿಯಾಸ್, ಹೌ ಥಿಂಗ್ ವರ್ಕ್. ಆಮೇಲೆ ನ್ಯಾಚುರಲ್ ಮತ್ತು ನ್ಯಾಚುರಲ್ ರಿಸೋರ್ಸ್ ಎಲ್ಲ ಭಾರಿ ಸಿಂಪಲ್ ಆಗಿರ್ತಕ್ಕಂಥವಕ್ಕೂ 10 ಮಾರ್ಕ್ಸು ಪೆಡಗಾಜಿಕಲ್ ಇಶ್ಯೂಗೆ ಮುಗೀತು. ಸೊ ಇದು ಆದರೆ ಬನ್ರಿ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಏನು ಭಾಳ ಡಿಫ್ರೆನ್ಸ್ ಇಲ್ಲ, ಎಲ್ಲವೂ ಅವೇ ಇದಾವೆ. ಎಸ್, 40 ಕ್ವಶನ್ನು ಶುದ್ಧ ನಮ್ಮ ಪಠ್ಯದ ಮೇಲೆ ಬರ್ತವೆ, 20 ಕ್ವಶನ್ ಬೋಧನಾ ವಿಧಾನ ಮೇಲೆ ಬರ್ತಾವೆ. ಇಲ್ಲಿ ನಮ್ಮ TETಯಲ್ಲಿ 45 + 15 ನೋಡಿದ್ವಿ ಇಷ್ಟು ದಿನ. ಈಗ ಇಲ್ಲಿ 20 ಇರ್ತವೆ. ಹಿಸ್ಟ್ರಿ ಇರ್ತದೆ ನೋಡ್ರಿ, ವೆನ್ ವೇರ್ ಅವು, ಎಲ್ಲಿ ಹೇಗೆ ಯಾವುದು ಅಂತ ನಾವು ಕನ್ನಡ ಸಿಲೆಬಸ್ ನೋಡಿದಾಗ ಅರ್ಥ ಆಗ್ತಾ ಹೋಗ್ತದೆ ನಿಮಗೆ. ಸೇಮ್ ಇದಾವು ಭಾಳ. ಏನು ನೀವು ಇವ್ನು ಬೇಕಿದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಗೂಗಲ್ ಟ್ರಾನ್ಸ್ಲೇಟಿಗೆ ಹಾಕ್ರಿ. ನಮ್ಮ ಲೆನ್ಸ್ ಇದೆಯಲ್ಲ ಕನ್ನಡದಲ್ಲಿ ಕೊಡ್ತದ, ಅವ್ನು ಓದ್ತಾ ಹೋಗ್ರಿ. ಏನು ಬೇಡ, 6ರಿಂದ 10ನೇ ತರಗತಿ ಪುಸ್ತಕ ನೋಡಿ ಒಂದು ಸ್ವಲ್ಪ ಸೆಕೆಂಡ್ PUC ಬುಕ್ ನೋಡ್ಕೊಂಡ್ರೆ ಸಾಕು ನೀವು. ಈಸಿಯೆಸ್ಟ್ ನೋಡ್ರಿ. ಆ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ಗಿನ ಕಡಿಮೆ ಇದಿದೆ. ಜಿಯೋಗ್ರಫಿ ನೋಡ್ರಿ, ಇಲ್ಲಿ ಇಷ್ಟೇ ಜಿಯೋಗ್ರಫಿ ಸಿಲೆಬಸ್. ಆಮೇಲೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಲೈಫ್ ಸ್ವಲ್ಪ ಇದೆ. ಆಮೇಲೆ ಪೆಡಗಾಜಿಕಲ್ ಇಶ್ಯೂನ್ಯಾಗ ನೋಡ್ರಿ ಇಷ್ಟೇ ಇದಾವೆ ಕಾನ್ಸೆಪ್ಟ್. ಇವು ಎಲ್ಲಿ ಸಿಗ್ಲಿಲ್ಲದ್ರು ನೆಟ್ಟಲ್ಲಿ ಯಾರು ಸರ್ಚ್ ಮಾಡ್ಕೊಂಡು ಓದ್ಕೊಳ್ರಿ, ಅಥವಾ ಹಳೆಯ TET ಕ್ವಶನ್ ಪೇಪರ್ ಅನ್ನು ನೋಡ್ರಿ, ಅದರಲ್ಲೇ ಮಾರ್ಕ್ಸ್ ಬರ್ತವೆ 20 ಅಂಕಗಳು. ಸೊ ಇಷ್ಟ ಆಗ್ತದ. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ನಿಮಗೆ ಆಗಲೇ ಹೇಳಿದ್ದೀನಿ ನಾನು. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿಲೆಬಸ್ಸು. ಇದನ್ನ ನೀವು ಅರ್ಥೈಸ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ಆಮೇಲೆ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥಿಂಗ್ಸನ್ನು ನಾವು ನೋಡ್ತಾ ಹೋಗೋಣ. ನಾವು ಎಲ್ಲೋ ಒಂದು ಕಡೆ ಇದನ್ನ ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಅನ್ಕೊಂಡಿದ್ವಿ. ಸೊ ಇಲ್ಲ, ಇದು ಕೂಡ ಆಫ್ಲೈನೇ ಇರ್ತಕ್ಕಂಥದ್ದು. ಕ್ವಶನ್ ಬುಕ್ಲೈಟೇ ಕೊಡ್ತಾರೆ, ಟಿಕ್ ಮಾಡಿ ನಾವು OMR ಸೀಟ್ ನಾವು ಸ್ಕ್ಯಾನ್ ಕಾಪಿ ಕೊಡ್ತಾರೆ ಅವ್ರು ನಮಗೆ. ನಾವು ಅದರಲ್ಲಿ ಹರ್ಕೊಂಡು ಬರೋಕ್ಕೆ ಸಿಗಲ್ಲ, ನಮ್ಮ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು ನಾವು. ಕನ್ನಡದಲ್ಲಿ ಏನು ತೊಗೊಂಬರ್ತೀವಲ್ಲ ಆ ರೀತಿ ಸಿಗಲ್ಲ ನಮಗೆ. ಬನ್ನಿ ಆಗಿದ್ರೆ ಭಾಳ ಮುಖ್ಯವಾಗಿ ಇಲ್ಲಿ ಬಂದಿವಿ ನಾವು ಎಕ್ಸಾಮ್ ಸಿಟಿ, ಎಲ್ಲೆಲ್ಲಿ ಸಿಟಿ ಸೆಂಟರ್ ಇದಾವೆ ಇದನ್ನು ಭಾಳ ಜನ ಕಮೆಂಟ್ ಹಾಕಿದ್ರಿ. ಇಲ್ಲಿ ಒಂದಿಷ್ಟು ಎಲ್ಲ ರಾಜ್ಯದ ಕೊಡ್ತಾ ಹೋಗ್ತಾರೆ, ನಮಗೆ ಇವು ಯಾವ ಬೇಡ, ಕರ್ನಾಟಕದ ಮಾತ್ರ ಬೇಕಾಗಿದ್ದಾವೆ. ದುರದೃಷ್ಟ ಏನಂದ್ರೆ ಕರ್ನಾಟಕದಲ್ಲಿ ಕೇವಲ 2 ಎಕ್ಸಾಮ್ ಸೆಂಟರ್ ಇವೆ. ಯಾವುದಂದ್ರೆ ಇಲ್ಲಿದೆ ನೋಡಿ, ಬೆಂಗಳೂರು, ಹುಬ್ಬಳ್ಳಿ. ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಅನ್ನ ಎಕ್ಸಾಮ್ ಸೆಂಟರ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಬರೀ ಬೆಂಗಳೂರು ಅಂಡ್ ಹುಬ್ಬಳ್ಳಿ 2 ಇರ್ತಕ್ಕಂಥವು. ಹೋದ್ಸರಿ ಎಲ್ಲೋ ಮೈಸೂರು ಇತ್ತು, ಅದನ್ನು ಕೂಡ ತೆಗೆದಂಗೆ ಆಗಿದ್ದಾರೆ ಈಗ. ಇಷ್ಟು ಇವೆಲ್ಲ ರಾಜ್ಯದ ಇದಾವೆ, ಇವೆಲ್ಲ ಬೇಡ ನಮಗೆ. ಎಸ್, ಇಲ್ಲಿ ಒಂದು ಸ್ವಲ್ಪ ಕೊನೆಯಾಗಿ ಒಂದು ಕನ್ನಡಿ ಅಂತಾರಲ್ಲ, ಆ ರೀತಿ ಒಂದು ಕನ್ನಡಿ ನೋಡ್ಕೊಂಡು ನಾವು ಈ ಒಂದು ವಿಡಿಯೋನ ಮುಗಿಸ್ಬಿಡೋಣ. ಅಪ್ಲಿಕೇಶನ್ ಹಾಕೋದು 27ರಿಂದ ಸ್ಟಾರ್ಟ್ ಆಗಿ ಇದೇ 18ನೇ ತಾರೀಕಿಗೆ ಮುಗಿಯಲಿದೆ. ಇನ್ನೊಂದು 4 ದಿನ ಸಲ್ಲಿಸ್ಬಿಡ್ರಿ. ಕೊನೆಯ ದಿನಾಂಕ ಆಗಿರ್ತದ. ಎಕ್ಸಾಮು ಫೆಬ್ರವರಿ 8ನೇ ತಾರೀಕಿಗೆ ಇರ್ತದ. ಇಲ್ಲಿ ನಾನು ಯಾವ ಮಾಹಿತಿ ಮೇಲೆ ಆಫ್ಲೈನ್ ಎಕ್ಸಾಮ್ ಇದೆಯಪ್ಪ ಅನ್ನೋದ ಹೇಳಿದ್ನಂದ್ರೆ ಇಲ್ಲಿ ಇದೆ ನೋಡಿ. ನಾವು 7:30ಕ್ಕೆ ಎಂಟ್ರಿ ಆಗ್ರಿ, 9ರಿಂದ 9:15ಕ್ಕೆ ಅಡ್ಮಿಟ್ ಕಾರ್ಡ್ ಚೆಕ್ ಮಾಡ್ತಾರಂತೆ ಅವರು. ಡಿಸ್ಟ್ರಿಬ್ಯೂಷನ್ ಆಫ್ ಟೆಕ್ಸ್ಟ್
ಟೆಸ್ಟ್ ಬುಕ್ಲೈಟ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಯಾವಾಗ 9:15ಕ್ಕೆ. ಹಾಗಾಗಿ ಈ ಬುಕ್ಲೈಟ್ ಕೊಡ್ತಾರೆ ಅಂದ್ರೆ ಮತ್ತೆ ಆಫ್ಲೈನ್ ಎಕ್ಸಾಮ್ ಇದು. ನಾನು ಕೂಡ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ಕೊಂಡಿದ್ದೆ. ಸೊ ಮಾಡಿದ್ರದನ್ನ ಸೊ ಇದು ಆಫ್ಲೈನೇ ಇರೋದ್ರಿಂದ ಈಗ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಇದನ್ನ ಸ್ವಲ್ಪ ನೋಡ್ಕೊಂಡ್ಬಿಡಿ, ಸ್ಕ್ರೀನ್ ಶಾಟ್ ಮಾಡ್ಕೊಂಡು. ಸೊ ಇಷ್ಟು ನಾವು ಇಲ್ಲಿವರೆಗೂ ಕೂಡ CTET ಬಗ್ಗೆ ಮುಖ್ಯವಾಗಿ ನೋಡ್ತಾ ಹೋದ್ವಿ. ಇದು ತುಂಬಾನೇ ಈಸಿ ಆಗುತ್ತೆ. ಯಾವಾಗಂದ್ರೆ ನಾವು ಪ್ರಾಪರ್ ಆಗಿ ಸಿಲೆಬಸ್ ಅನ್ನ ಇಟ್ಕೊಂಡ್ರು. ನಿಮಗೊಂದು ನಾನು ಗ್ಯಾರಂಟಿ ಕೊಡ್ತೀನಿ, 100% ಗ್ಯಾರಂಟಿ ಅಪ್ಪ. ನೀವು ಸಿಲೆಬಸ್ ಪ್ರಕಾರ ಓದಿದ್ರೆ ಯಾವುದೇ ಕಾರಣಕ್ಕೂ ಔಟ್ ಆಫ್ ಸಿಲೆಬಸ್ ಬರೋದೇ ಇಲ್ಲ. ಸೆಂಟ್ರಲ್ ಎಕ್ಸಾಮ್ಸ್ ಹೀಗೆ. ಹಾಗಾಗಿ ನಿಮಗೆ KS ಏನಿದೆ ಅಲ್ಲ, KS ಪಾಸ್ ಮಾಡೋದಕ್ಕಿಂತ IAS ನನ್ನ ಬೇಗ ಪಾಸ್ ಮಾಡಿಬಿಡ್ಬೋದು. IAS ಯಾಕಂದ್ರೆ ಅದು ಒಂದೇ ಸಿಲೆಬಸ್ ಇದೆ. ಆ ಸಿಲೆಬಸ್ ಯಾವತ್ತೂ ಚೇಂಜ್ ಆಗೇ ಇಲ್ಲ. ಅದನ್ನೇ ತಿರ್ಗಾ ಮುರ್ಗ ಕೇಳ್ತಾ ಹೋಗ್ತಾರ. ನಾವು 4-5 ಸರಿ ಅದೇ ಸಿಲೆಬಸ್ ಓದಿ ಪರ್ಫೆಕ್ಟ್ ಆಗಿ 2-3 ಸರಿ ಕ್ಲಿಯರ್ ಮಾಡ್ಬಿಡ್ಬೋದು. ಅದು KS ಬಹಳ ಕಷ್ಟ ಆಗುತ್ತಾ ಹೋಗ್ತದ. ಹಂಗೆ ಸೆಂಟ್ರಲ್ TET ಎಕ್ಸಾಮ್ ಅದೇ ಸಿಲೆಬಸ್, ಡೆಫಿನೆಟ್ಲಿ ಅದು ಚೇಂಜ್ ಆಗಲ್ಲ. ಅದಕ್ಕಾಗಿ ನೀವು ಬಹಳ ಪ್ರಾಪರ್ ಆಗಿ ಓದನ್ನ ಮುಂದುವರಿಸ್ರಿ ಸ್ನೇಹಿತರೆ. ಇದು ನಿಮಗೆ ಕೊನೆಯ ಅವಕಾಶ ಅನ್ನುವಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಟ್ರೈ ಮಾಡ್ರಿ. ಯಾವತ್ತೂ ಕೂಡ ಏನು ಕಷ್ಟಪಡದೆ ಸಾಧ್ಯವಾಗಲ್ಲ. ಕಷ್ಟಪಡಬೇಕು. ಕಷ್ಟಪಟ್ಟಾಗ್ಲೇನೆ ನಾವು ಅದರ ಪ್ರತಿಫಲವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಯಾರಿಗೂ ಕೂಡ ಇಲ್ಲಿ ಈಸಿ ಆಗಿರ್ತಕ್ಕಂಥ ಪತ್ರಿಕೆ ಬರಲಿ ಹಂಗೆ ಹಿಂಗೆ ಅಂತ ಸ್ಟ್ರಾಟಜಿ ಉಪಯೋಗಿಸಕ್ಕೆ ಹೋಗಬೇಡಿ. ಪ್ರಾಂಪ್ಟ್ ಆಗಿ ಓದು ನಮ್ಮದಾದ್ರೆ ಅದು ಎಷ್ಟೇ ಒಂದು ಪರೀಕ್ಷೆ ಕಠಿಣವಾಗಿದ್ರು ಅದನ್ನ ನಾವು ತೇರ್ಗಡೆಗೊಳಿಸ್ತೀವಿ. ನಿಮಗೆ ನೀವು ಪ್ರಶ್ನೆ ಹಾಕೊಳ್ಳಿ, ನಮ್ದು TET ತೇರ್ಗಡೆ ಆಗ್ತಾ ಇಲ್ಲ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಓದನ್ನ ಮಾಡಿದ್ದೀವಿ. ನನ್ನ ಪ್ರಕಾರ ಹೇಳ್ತೀನಿ, ಕರ್ನಾಟಕ TET ಸುಲಭವಾಗಿ ಪರೀಕ್ಷೆ ತೇರ್ಗಡೆಗೊಳಿಸಬಹುದು. ಯಾಕಂದ್ರೆ 6ರಿಂದ 10ನೇ ತರಗತಿಯ ಪುಸ್ತಕದನ್ನ ಹೊರತುಪಡಿಸಿ ಯಾವ ಒಂದು ಪ್ರಶ್ನೆನೂ ಬಂದಿಲ್ಲ ಈ ವರ್ಷನೂ ಕೂಡ. ಅದು ಹೇಗೆ ಫೇಲ್ ಆಗೋದಕ್ಕೆ ಸಾಧ್ಯ ಆಗ್ತದೆ? ನಮಗೆ 40ರಿಂದ 45 ಅಂಕಗಳನ್ನ ನಾವು ಪಠ್ಯದಿಂದ ಬರ್ತಾವು. ಯಾವ್ದಂದ್ರೆ ಸಮಾಜ ವಿಜ್ಞಾನ ಅಂದ್ರೆ ಇಲ್ಲೇ ನಮಗೆ ಅರ್ಧಕ್ಕರ್ಧ ಮಾರ್ಕ್ಸ್ ಬಂದಾಗ ಒಂದು 20 ಕನ್ನಡ ತಗಂತೀವಿ, ಒಂದು 15 ಸಮಾಜ ಇದನ್ನ ಇಂಗ್ಲಿಷ್ ತಗಂತೀವಿ ಅಂತ ಇಟ್ಕೊಳ್ಳಿ. 35 ಆಯ್ತು, 15 ಇದನ್ನ ಇಟ್ಕೊಂತೀವಿ, ಯಾವ್ದದು ಸೈಕಾಲಜಿ, 50 ಆಗ್ಬಿಡ್ತು. ಇದನ್ನ ಒಂದು 40 ತಗೊಂಡ್ರೆ 90 ಆಯ್ತಲ್ರಿ. ಬಹಳ ಈಸಿ ಇರ್ತದ. ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನಾವು ಹುಡುಕಿ ಸರಿಪಡಿಸ್ಕೋಬೇಕು. ಹಾಗಾಗಿ ಮತ್ತೊಂದನ್ನ ನಾವು ಪ್ರಕ್ಷೇಪಣ ತಂತ್ರ ಬಳಸೋದಕ್ಕೆ ಇಲ್ಲಿ ಹೋಗದೆ ನಾವು ಪ್ರಾಪರ್ ಆಗಿ ಸ್ಟಡಿ ಮಾಡೋಣ. CTETಗೆ ಸಂಬಂಧಿಸಿರುವಂತೆ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ಹಾಗೂ ಸಾಧ್ಯವಾದ್ರೆ ವಿಡಿಯೋಗಳನ್ನು ಕೂಡ ನಾನು ಹಂಚ್ಕೊಳ್ತಾ ಹೋಗ್ತೀನಿ. ಸೈಕಾಲಜಿ ಪೇಪರ್ಗಳನ್ನ ಬಿಡಿಸ್ತಾ ಹೋಗ್ತೀನಿ. ಸಮಾಜ ವಿಜ್ಞಾನನೂ ಕೂಡ ಕೆಲವೊಂದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬಿಡಿಸ್ತಾ ನಿಮಗೆ ಅರ್ಥೈಸ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರಿ ತಾವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಿ ಯು.